ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇ ಗೈಸ್, ಇವತ್ತು ನನಗೆ ಕಸ್ಟಮರ್ 5 kg ಹಿಟ್ಟನ್ನು ತಂದು ಕೊಟ್ಟಿದ್ದಾರೆ. ಈ ಆರ್ಡರನ್ನು ನಾನು ಕಂಪ್ಲೀಟ್ ಮಾಡುತ್ತೇನೆ ಮತ್ತು ನನಗೆ ಮೀಶೋದಿಂದ 2 ಆರ್ಡರ್ ಸಿಕ್ಕಿದೆ. ಅದನ್ನು ನಾನು ಪ್ಯಾಕ್ ಮಾಡಿ ಡೆಲಿವರಿ ಬಾಯ್ಗೆ ಕೊಡಬೇಕು. ಹೇ ಗೈಸ್, ಕಸ್ಟಮರಿಗೆ ತಳ್ಳನ್ನು ರೊಟ್ಟಿ ಬೇಕಂತೂ ಹೇಳಿದ್ದಾರೆ. ಅದಕ್ಕೆ ಗಾಯ್ಸ್, ನಾನು ನಿಮಗೆ ಇವತ್ತು 5 kg ಹಿಟ್ಟು ಒಳಗೆ ತಳ್ಳನ್ನು ರೊಟ್ಟಿ ಎಷ್ಟು ಆಗುತ್ತದೆ ಅಂತೂ ಹೇಳುತ್ತೇನೆ. ಅದರದ ಪ್ರೊಸೀಜರ್ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಮೊದಲು ಸಾಣಿಸಬೇಕು, ಆಮೇಲೆ ಬಿಸಿ ನೀರು ಇಟ್ಟು ಗ್ರೈಂಡರ್ ಒಳಗೆ ಹಾಕಿ ಹಿಟ್ಟನ್ನು ಮಾಡಿ ಮಷಿನ್ ಒಳಗೆ ಹಾಕಬೇಕು. ನಿಮಗೆ ಎಲ್ಲರಿಗೂ ಗೊತ್ತಿದೆ. ಹೇ ಗಾಯ್ಸ್, ನಾನು 5 kg ಹಿಟ್ಟ ಒಳಗೆ 145 ರೊಟ್ಟಿಯನ್ನು ಮಾಡಿದ್ದೇನೆ. ಗಾಯ್ಸ್, 27 ಅಥವಾ 28 ರೊಟ್ಟಿ 1 kg ಒಳಗೆ ನಾನು ಹಾಕಿಕೊಟ್ಟಿದ್ದೇನೆ. ಗಾಯ್ಸ್, ನನ್ನ ರೊಟ್ಟಿ ತೆಳ್ಳಗೆ ಮತ್ತು ಸ್ವಲ್ಪ ಸೈಜ್ ಒಳಗೆ ಅಗಲ ಒಳಗೆ ದೊಡ್ಡದಿದೆ. ಅದಕ್ಕಾಗಿ 1 kg ಒಳಗೆ ನಾನು 28, 27 ಹೀಗೆ ತೆಳ್ಳನ ರೊಟ್ಟಿಯನ್ನು ಮಾಡಿಕೊಟ್ಟಿದ್ದೇನೆ ಗಾಯ್ಸ್. ಅದನ್ನು ಮುಂದೆ ನೀವು ವಿಡಿಯೋ ನೋಡಿ ಗಾಯ್ಸ್. ಅಲ್ಲೇ ನಾನು ಎಲ್ಲ ಎಣಿಸಿ ಒಂದು ಬುಟ್ಟಿಯಲ್ಲಿ ಹಾಕು ಇಟ್ಟಿದ್ದೇನೆ ಮತ್ತು ಅದನ್ನು ಕಸ್ಟಮರ್ ಸಂಜೆಗೆ ಬಂದು ತಗೊಂಡು ಹೋದನು ಗಾಯ್ಸ್. ಆಮೇಲೆ ಮೀಶೋದಿಂದ ನನಗೆ 2 ಆರ್ಡರ್ ಬಂದಿದೆ. ಅದನ್ನು ನಾನು ಬಾಕ್ಸ್ ತಂದು ಮತ್ತು ಲೇಬಲ್ ತಗೊಂಡು ಅದಕ್ಕೆ ಚಲೋ ತಂಗು ಬಾಕ್ಸ್ಗೆ ಟೇಪ್ ಹಚ್ಚಿ ರೊಟ್ಟಿಯನ್ನು ಸೇಫಾಗಿ ಇಟ್ಟು ಪ್ಯಾಕಿಂಗ್ ಮಾಡಿದ್ದೇನೆ. ಹೇ ಗಾಯ್ಸ್, ನನಗೆ ಒಂದು ಕಮೆಂಟ್ ಬಂದಿದೆ ಹಿಂದಿನ ವಿಡಿಯೋದಲ್ಲಿ. ಅವರು ನನಗೆ ಕೇಳಿದರು, ನಮಗೂ ರೊಟ್ಟಿ ಸಿಗುತ್ತದೆ ಅಂತೂ. ಹೇ ಗಾಯ್ಸ್, ನಾನು ಈ ವಿಡಿಯೋದಲ್ಲಿ ನನ್ನ ವಾಟ್ಸಪ್ ನಂಬರ್ ಮತ್ತು ಮೀಶೋದ ಲಿಂಕ್ ಹಾಕುತ್ತೇನೆ ಡಿಸ್ಕ್ರಿಪ್ಷನ್ ಒಳಗೆ. ಪ್ಲೀಸ್ ನೋಡಿರಿ. ಹೇ ಗಾಯ್ಸ್, ನನಗೆ ಸ್ವಲ್ಪ ಕನ್ನಡ ಮಾತನ್ನು ಕ್ಲಿಯರಾಗಿ ನನಗೆ ಮಾತಾಡೋಕ್ಕೂ ಬರೋದಿಲ್ಲ, ಸಾರಿ ಗಾಯ್ಸ್. ನಾನು ಬೆಳಗ್ಗೆ 5:15ಗೆ ಏಳುತ್ತೇನೆ. ಯಾಕೆಂದರೂ ನನ್ನ ಮಕ್ಕಳು ಶಾಲೆಗೆ 9 ಗಂಟೆಗೆ ಹೋಗುತ್ತಾರೆ ಗಾಯ್ಸ್. ಅದಕ್ಕಾಗಿ ಅದರ ಒಳಗೆ ನಾನು ಮಕ್ಕಳಿಗೆ ಬುತ್ತಿಯನ್ನು ಕಟ್ಟಬೇಕು. ಹೇ ಗಾಯ್ಸ್, ಈ ಬಿಸ್ನೆಸ್ ಮಹಿಳೆಯರಿಗೆ ಬಹಳ ಚಲೋ ಇದೆ ಗಾಯ್ಸ್. ಯಾಕೆಂದರೆ ಇದನ್ನು ಹೊರಗೆ ಹೋಗಂಗಿಲ್ಲ ಗಾಯ್ಸ್. ಗಾಯ್ಸ್, ಇದು ನೆಲ್ಲಿನ ಕೆಲಸ ಗಾಯ್ಸ್. ಗಾಯ್ಸ್, ಇದು ಮನೆಯಲ್ಲಿ ಮಾಡಿ ನಾವು ಬಿಸ್ನೆಸ್ ಮಾಡಬಹುದು. ಈ ಬಿಸ್ನೆಸ್ ಚಲೋ ಇದೆ ಗಾಯ್ಸ್. ಯಾಕಂದರೆ ಎಲ್ಲರನ್ನೂ ರೊಟ್ಟಿ ತಿನ್ನುತ್ತಾರೆ ಗಾಯ್ಸ್. ಯಾಕಂದರೆ ರೊಟ್ಟಿ ಇಲ್ಲದಿದ್ದರೆ ನಡೆಯಂಗಿಲ್ಲ ಗಾಯ್ಸ್. ಹೀಗಾಗಿ ಈ ಬಿಸ್ನೆಸ್ ನಡೆಯುತ್ತದೆ. ನೀವು ಮಳೆಗಾಲ ಒಳಗಿರಲಿ ಅಥವಾ ಚಳಿಗಾಲ ಒಳಗಿರಲಿ ಅಥವಾ ಯಾವ ಇರಲಿ ಗಾಯ್ಸ್, ಇದನ್ನು
12 ತಿಂಗಳ ಇರುತ್ತದೆ ಬಿಸ್ನೆಸ್. ಹಾಂ ಗಾಯ್ಸ್, ಮತ್ತು ಮದುವೆ ಅದು ಸೀಸನ್ ಇದ್ದರೆ ಮತ್ತು ಸ್ವಲ್ಪ ಜಾಸ್ತಿ ಆರ್ಡರನ್ನು ಸಿಗುತ್ತದೆ ಗಾಯ್ಸ್. ಹೀಗೆ ಇದು ಮಹಿಳೆಯರಿಗೆ ಚಲೋ ಇದೆ ಬಿಸ್ನೆಸ್. ಯಾರಿಗೆ ಇದು ತನ್ನ ಬಜೆಟ್ದಲ್ಲಿ ಒಂದು ಸಣ್ಣದ ಮಷಿನ್ ಹಾಕಿ ಈ ಬಿಸ್ನೆಸ್ಸನ್ನು ಮಾಡಬಹುದು. ಮಷೀನ್ ಇಲ್ಲದಿದ್ದರೆ ಕೈನಿಂದ ಬಿಸಿ ರೊಟ್ಟಿ ಮಾಡಿ ವ್ಯಾಪಾರವನ್ನು ಮಾಡಬಹುದು. ಹಾಂ ಗೈಸ್, ಎಲ್ಲರಿಗೂ ಬಿಸಿ ರೊಟ್ಟಿ ತಿನ್ನುವುದು ಬಹಳ ಇಷ್ಟ. ಇದನ್ನು ಮನೆಯೊಳಗೆ ಕೈನಿಂದ ತಳ್ಳವನ್ನು ರೊಟ್ಟಿ ಮಾಡಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಗಾಯ್ಸ್. ಹೇ ಗಾಯ್ಸ್, ನನ್ನ ವಿಡಿಯೋದಲ್ಲಿ ನಾನು ಏನು ಇದೆ ಅಂತ ನಾನು ಹೇಳಿದ್ದೇನೆ ಗಾಯ್ಸ್. थैंक यू गाइस। हे गाइस, अस्सलाम वालेकुम, कैसे हो आप सब? अल्हम्दुलिल्लाह मैं भी ठीक हूँ। गाइस, कस्टमर ने मुझे 5 केजी आटा लाकर दिया है। हाँ गाइस, आप शुरुआत में वीडियो में देखा है कि कस्टमर ने मुझे आटा लाकर दिया है। तो मैं आज आपको बताऊंगी कि 5 केजी आटे में कितनी रोटियां बढ़ते हैं। गाइस, 5 केजी में मैंने 145 रोटियां बना के दिए हैं गाइस। हाँ गाइस, उन्होंने पतले रोटियां मांगी थी तो मैंने उन्हें पतले रोटियां बनाकर टोटल 145 रोटी बनाकर दिए हैं गाइस। हाँ गाइस, 1 केजी में 28 रोटियां तक बटाई हूँ। हे गाइस, अगर आपको इससे भी पतले रोटियां चाहिए तो 1 केजी में 30 रोटी भी बैठ सकते हैं, लेकिन वो टूट जाते हैं गाइस। हाँ गाइस, इसलिए 1 मिनट से ही बनाएंगे तो रोटियां सेफ रहेंगे। फिर गाइस, मुझको 2 मीशो से ऑर्डर आए हैं गाइस, तो वो भी मैंने इसी वीडियो में डाला है गाइस कि मैंने कैसे बॉक्स लाकर लेबल निकाल कर कैसे मैंने उस ऑर्डर को कंप्लीट किया है, वो भी मैंने इसी वीडियो में डाला है गाइस। लेकिन मुझे 5 केजी आटे का ऑर्डर का तभी ही कैश मिल जाते हैं गाइस, लेकिन ऑनलाइन में मुझे 1 हफ्ते के बाद मेरे अकाउंट में पैसे जमा होते हैं। हाँ गाइस, इमीडिएटली पैसे कोई भी नहीं आते हैं गाइस ऑनलाइन में। तो जब वहाँ से वो रिसीव करते हैं कस्टमर ऑनलाइन में, तब जाके 7 दिन बाद मेरे अकाउंट में आकर पैसे जमा होते हैं गाइस। हे गाइस, अगर आपको भी रोटियां चाहें तो मैंने डिस्क्रिप्शन में व्हाट्सएप नंबर और मीशो का लिंक दिया है गाइस, तो आप मुझे ऑर्डर कर सकते हैं गाइस। हाँ गाइस, मुझे अगर आप ऑर्डर करेंगे तो मैं आपको 6 रुपये पर रोटी इस तरह से लूँगी गाइस, और बॉक्स का चार्ज और कोरियर का चार्ज आप ही को देना पड़ता है गाइस। ये देखिए गाइस, ये मीशो से जो 2 ऑर्डर आए थे मैं उसकी पैकिंग कर रही हूँ। बहुत सेफली पैक करना पड़ता है गाइस, क्योंकि रोटियां टूटने का डर बहुत रहता है। हे गाइस, आप सबको मैं थैंक्स कहना चाहती हूँ, क्योंकि यूट्यूब में वीडियो बनाकर डालना और उस पे व्यूज़ आना बहुत मुश्किल है गाइस। मुझे 500-200 व्यूज़ आएंगे तो बहुत खुशी होती है गाइस। हाँ गाइस, क्योंकि अपनी खुद की मेहनत से खुद के बिज़नेस का वीडियो बनाकर डालते हैं तो उस पर 500, 1000, 8K, 4K इस तरह से मुझे वीडियोस में व्यूज़ आए हैं। बहुत खुशी होती है गाइस। थैंक यू गाइस। अगर आपको ये वीडियो भी अच्छा लगा तो लाइक, शेयर, सब्सक्राइब ज़रूर कीजिएगा। अल्लाह हाफिज़। अस्सलामु अलैकुम रहमतुल्लाहि व बरकातहू गाइस।